ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆಯಿಂದ ಲಾಗ್ನ ಶುರು ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಫ್ರೈಡೇ, ಒಂದು 5:30 ಆಗಿದೆ ಆಲ್ರೆಡಿ. ಇವಾಗಿಂದ ನಾನು ಲಾಗ್ನ ಶೂಟ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ನಮ್ಮ ಹಾಸನಲ್ಲಿರೋ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಒಂದು ಎಕ್ಸಿಬಿಷನ್ ಥರ ಏರ್ಪಾಟ್ ಮಾಡಿದ್ದಾರೆ. ಜೊತೆಗೆ ಆಹಾರ ಮೇಳ ಕೂಡ ಇದೆ. ಇದು ಜಸ್ಟ್ 3 ಡೇಸ್ ಮಾತ್ರ ಇರುತ್ತೆ. ಇವತ್ತು 17th ಅಕ್ಟೋಬರ್ 17th 18th and 19th ಅಷ್ಟೇ, 3 ಡೇಸ್ ಅಷ್ಟೇ ಇದಿರೋದು. ಇದು ಬಿಗ್ಗೆಸ್ಟ್ ಸೇಲ್ಸ್ ನಡೆಯೋ ಜಾಗ ಅಂತಲೇ ಹೇಳ್ಬೋದು. ಇದರಲ್ಲಿ ಕೂಪನ್ಸ್ ಕೂಡ ಅವೈಲೇಬಲ್ ಇದೆ. ಅಂದರೆ ಗಂಟೆಗೆ ಒಂದು ಕೂಪನ್ ಗೆಲ್ಲುವಂಥದ್ದಲ್ಲಿ ಹೋಗಿರೋರೆಲ್ಲ ಕೂಪನ್ ಎಲ್ಲ ಬರ್ದೋರೊಳಗೆ ಹಾಕಿ ಅದರಲ್ಲಿ ಪಿಕ್ ಮಾಡಿದಾಗ ಯಾರ ಹೆಸರು ಬರುತ್ತೋ ಅವರಿಗೆ ಒಂದು ಸ್ಯಾರಿ ಕೂಡ ಬಹುಮಾನವಾಗಿ ಕೊಡ್ತಿದ್ದಾರೆ. ಅಲ್ಲಿ ಒಟ್ನಲ್ಲಿ ನನಗೆ ಏನು ತಗೋಬೇಕು ಅನ್ನೋದೇನೋ ನನ್ನ ಮೈಂಡ್ ಥಾಟಲ್ಲಿಲ್ಲ. ಹೋಗಿ ಒಂದ್ಸಲ ನೋಡಬೇಕು, ನಿಮಗೂ ತೋರಿಸ್ಬೇಕು ಅನ್ನೋ ಒಂದು ಆಸೆ. ಲಾಸ್ಟ್ ಇಯರ್ ಕೂಡ ಇದನ್ನ ಏರ್ಪಾಟ್ ಮಾಡಿದ್ರು, ಬಟ್ ಅವಾಗ ನನಗೆ ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಇಯರ್ ಮಿಸ್ ಮಾಡೋದೇ ಬೇಡ ಅಂತ ಇವತ್ತು 17th ಆಫ್ಟರ್ನೂನ್ ಹೊರಬೇಕಾಯ್ತು. ಇವತ್ತು ಫ್ರೈಡೇ ಅಲ್ವಾ, ನಮ್ಮ ಮನೇಲಿ ಪೂಜೆ ಎಲ್ಲ ಇರುತ್ತೆ. ಅದನ್ನೆಲ್ಲ ಮುಗಿಸ್ಬಿಟ್ಟು ಹೊರಡೋಣ ಅಂತಂದ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ. ಸುಮಾರು ಒಂದು 8 o'clock ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಸಂಜೆ ಹೊತ್ತೆ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ನೋಡಿ. ಕೆಲ್ಸಕ್ಕೆ ಹೋಗಿರೋರೆಲ್ಲ ಎಲ್ಲರೂ ಫ್ರೆಶ್ ಅಪ್ ಆಗಿ ಎಲ್ಲ ಬರೋಷ್ಟು ಸಂಜೆ ಆಗಿರುತ್ತೆ. ಒಂದು 8-9 ಕಂಪಲ್ಸರಿ ಇದ್ದೇ ಇರುತ್ತೆ. ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು, ಯಾವ್ಯಾವ ರೀತಿ ಒಂದು ಬಿಗ್ಗೆಸ್ಟ್ ಅಂತ ಹೇಳಿದಾರಲ್ಲ, ಬಿಗ್ಗೆಸ್ಟ್ ಸೇಲ್ಸ್ ಅಂತ ಹೇಳಿದಾರಲ್ಲ, ಏನೇನು ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿನೇ ನನಗೆ ಜಾಸ್ತಿ ಇದೆ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಹಾಸನದು ಲೈಟಿಂಗ್ಸ್ ಕೂಡ ನೋಡ್ಕೊಂಡು ಬರೋಣ ಅಂತ. ಆ ಶಾರ್ಟ್ಸಲ್ಲೆಲ್ಲ ನೋಡಿದ್ವಿ ಲೈಟಿಂಗ್ಸ್ನ. ನೀವು ನಂದು ವಿಡಿಯೋ ಅಪ್ಲೋಡ್ ಮಾಡೋದು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಶಾರ್ಟ್ಸಲ್ಲೆಲ್ಲ ನಾನು ಹಾಕಿದ್ದೀನಿ, ಬಟ್ ನಾನು ನಂದು ಲೆಂತಿ ವಿಡಿಯೋಲಿ ನಾನು ಹಾಸನ ಲೈಟಿಂಗ್ಸ್ನ ಎಕ್ಸ್ಪೋಸ್ ಮಾಡಿಲ್ಲ. ಹಾಸನ ದರ್ಶನಕ್ಕೆ ಕೂಡ ಆಗಿದೆ, ಲೈಟಿಂಗ್ಸ್ ಕೂಡ ಆಲ್ರೆಡಿ ನೋಡಾಗಿದೆ. ನಿಮಗೋಸ್ಕರ ಅಂದ್ಬಿಟ್ಟು ಇವತ್ತು ಇನ್ನೊಂದ್ಸಲ ಹೋಗ್ತಿದ್ದೀನಿ. ನೋಡೋಣ ಇವತ್ತು ಈ ವಿಡಿಯೋದಲ್ಲಿ ಏನೇನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಆದಷ್ಟು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಫೈನಲಿ ಸಿಟಿ ಒಳಗಡೆ ಬಂದ್ವಿ. ಎಂಟ್ರೆನ್ಸ್ಗೆ ಎಷ್ಟು ಟ್ರಾಫಿಕ್ ಇತ್ತು ಅಂತಂದ್ರೆ, ಒಂದ್ಸಲ ನಮಗೆ ಸಿಗ್ನಲ್ ಬಿತ್ತು ಅಂತಂದ್ರೆ ನೆಕ್ಸ್ಟ್ ಸಿಗ್ನಲ್ ಬಿಡುತ್ತಲ್ಲ, ಅದೇ ಟೈಮಲ್ಲಿ ನಾವು ನಿಜ ಪಾಸ್ ಆಗೋಕ್ಕಾಗಲ್ಲ. ಸುಮಾರು ಅಂದರೆ ಒಂದು 2 ಸಿಗ್ನಲ್ ಆದಮೇಲೆ ನಾವು ಪಾಸ್ ಆಗೋಕ್ಕಾಗ್ತಿದ್ದು. ಇವಾಗ ನಾನು ತೋರಿಸ್ತೀನಿ ನೋಡಿ ಟ್ರಾಫಿಕ್ ಎಷ್ಟು ಇದೆ ಅಂತ ಅಂದ್ಬಿಟ್ಟು. ಇವಾಗಂತೂ ಹಾಸನಾಂಬ ಟೆಂಪಲಲ್ಲಿ ಒಂದು ದಿನಕ್ಕೆ 2 ಲಕ್ಷದ ಮೇಲೆ ಜನಗಳು ದರ್ಶನ ಮಾಡ್ತಿದ್ದಾರಂತೆ. ತುಂಬಾ ಖುಷಿ ಆಗುತ್ತೆ. ನಮ್ಮ ಹಾಸನಾಂಬದಿಂದ ನಮ್ಮ ಹಾಸನ ಇಷ್ಟೊಂದು ಬೆಳೀತಿದೆಯಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿಂದನೇ ಲೈಟಿಂಗ್ಸ್ನ ಶುರು ಮಾಡಿದ್ದಾರೆ. ಈಗ ಇಯರ್ ಬೈ ಇಯರ್ ಲೈಟಿಂಗ್ಸ್ಗಳನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಅಂದರೆ ಅವಾಗೆಲ್ಲ ಇಷ್ಟೊಂದೆಲ್ಲ ಆಗ್ತಾ ಇರೋದು, ಜಸ್ಟ್ ದೇವಸ್ಥಾನದ ಸರೌಂಡಿಂಗ್ಸ್ ಮಾತ್ರ ಆಗ್ತಾಯಿದ್ರು. ಇವಾಗ ಒಂದು 3-4 ವರ್ಷದಿಂದ ಒಂದು 4-5 ಕಡೆ ಈ ಥರ ಲೈಟಿಂಗ್ಸ್ಗೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೀಗೆ ಬೆಳೀತಾ ಇರಲಿ, ಹಾಗೆ ಹಾಸನ ಫುಲ್ಲು ಲೈಟಿಂಗ್ಸಲ್ಲಿ ಇರಲಿ ಅಂತ. ಇದು ನಮ್ಮ ಹಾಸನದ ಕೆಂಪು ಹೃದಯ ಅಂತಲೇ ಹೇಳ್ಬೋದು. ಕೋರ್ಟ್ ಇದು ನೋಡಿದಾಗೆಲ್ಲ ಒಂಥರ ಖುಷಿ ಆಗ್ತಿರುತ್ತೆ. ಇಷ್ಟೊಂದು ದೊಡ್ಡ ಕೋರ್ಟ್ ನಮ್ಮ ಹಾಸನದಲ್ಲಿ ಇದೆಯಲ್ಲ ಅನ್ನೋ ಒಂಥರ ಫೀಲ್ ಸಿಗ್ತಿರುತ್ತೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿಂದನೇ ಟ್ರಾಫಿಕ್ಕು ಫುಲ್ ಶುರು. ಅಂದರೆ ಪಾರ್ಕಿಂಗು ಕೂಡ ಅಲ್ಲಿ ಗಾಡಿಗಳನ್ನೇ ಬಿಡ್ತಿರ್ಲಿಲ್ವಂತೆ, ಕಾರ್ಗಳನ್ನೇ. ನಾವಿಲ್ಲ ಇನ್ನೂ ದೂರ ಹೋಗ್ಬೇಕು, 2 kilometers ಇದೆ ಇನ್ನು ಟೆಂಪಲ್ಗೆ. ದೂರ ಹೋಗ್ಬೇಕು ಅಂತಂದ್ರೆ ಆಟೋ ಮಾಡ್ಕೊಂಡು ಹೋಗಿ, ಇಲ್ಲ ಬೇರೆ ಯಾವ್ದಾದ್ರು ವೆಹಿಕಲ್ ಅಲ್ಲಿ ಹೋಗಿ ಅಂತ ಹೇಳ್ತಿದ್ರಂತೆ. ಅಲ್ಲಿ ಎಷ್ಟೊಂದು ಜನ ಇದೇ ತರ ಕಂಪ್ಲೇಂಟ್ ಮಾಡ್ತಾ ಇದ್ರು. NR ಸರ್ಕಲ್ ಲೈಟಿಂಗ್ಸ್ ಈ ರೀತಿ ಇದೆ, ಆ ಕಡೆ ಇನ್ನೂ ಆನ್ ಆಗಿಲ್ಲ. ತಿರುಪತಿ ಫೋಟೋ. ಇದು ಸಿಟಿ ಬಸ್ ಸ್ಟ್ಯಾಂಡ್, ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಹಳೆ ಬಸ್ ಸ್ಟ್ಯಾಂಡ್ ಲೈಟಿಂಗ್ಸ್ ಇದೆಲ್ಲ. ಇವಾಗ ಕರೆಕ್ಟಾಗಿ ಕಾಣಿಸ್ತದೆ ವಿಡಿಯೋದಲ್ಲಿ. ಇಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಅಲ್ಲೊಂದು ಎಲ್ಲ ಕಡೆ ಹೋಲಿಸ್ಕೊಂಡ್ರು ಇಲ್ಲಿ ಲೈಟಿಂಗ್ಸ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಇದು ನಮ್ಮ ಹಳೆ ಬಸ್ ಸ್ಟ್ಯಾಂಡ್, ಈಗ ಹೊಸದಾಗಿದೆ. ಹಾಸನದಲ್ಲಿ ಲೈಟಿಂಗ್ಸ್ ಅಲ್ಲಿ ಮೇಯ್ನ್ ಎಲ್ಲದಕ್ಕೂ ಹೆಡ್ ಆಗಿರೋದು ಇಲ್ಲೊಂದು ಸಖತ್ತಾಗಿ ಮಾಡಿದ್ದಾರೆ ಇದರಲ್ಲಿ. ಆದರೆ ಒಂದಿನಕ್ಕೂ ನನಗೆ ಇಲ್ಲಿ ಹೋಗೋಕ್ಕಾಗಿಲ್ಲ, ಫೋಟೋ ತಗೊಳಕ್ಕೆ ಹೋಗಿದೆ. ಯಾವಾಗಲೂ ಕ್ರೌಡ್ ಇರುತ್ತೆ ಇಲ್ಲಿ. ನೆಕ್ಸ್ಟ್ ರೈಟ್ ತಗೊಂಡು ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಸಿಂಪಲ್ ಆಗಿ ಲೈಟಿಂಗ್ಸ್ ಮಾಡಿದ್ದಾರೆ, ಒಂದೊಂದು ಎಳೆ ಥರ ಬಿಟ್ಟು ಚೆನ್ನಾಗಿದೆ. ಇನ್ನೂ ಒಂದೊಂದು ಪಿ ಊದೋ ಥರ ಗೊಂಬೆ ಎಲ್ಲ ಹಾಕೋರೆ. ನೈಟ್ ಟೈಮೆಲ್ಲ ಅಂದರೆ ಒಂದು 6 ಗಂಟೆ ಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಎನಿ ಟೈಮ್ ಲೈಟ್ ಎಲ್ಲ ಆನ್ ಆಗಿರುತ್ತೆ, ಬಟ್ ಒಂದು 6 ಗಂಟೆ ಮೇಲೆ ಚೆನ್ನಾಗಿರುತ್ತೆ. ಕ್ರೌಡ್ ನೋಡಿ ಫ್ರೆಂಡ್ಸ್ ಎಷ್ಟೊಂದಿದೆ ಅಂತ. ಹಾಸನ ಸಿಟಿಲಿ ಓಡಾಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಕ್ರೌಡ್ ಇದೆ. ಎಲ್ಲ ಬರೀ ಹಾರ್ನ್ ಅಷ್ಟು ವೆಹಿಕಲ್ಸ್ ಇದೆ ಮಾತ್ರ. ನಮ್ಮ ಹಾಸನನೇ ಒಂಥರ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡೋಕ್ಕೆ ಒಂಥರ ಖುಷಿ ಆಗ್ತಿದೆ. ಜಸ್ಟ್ ಇದನ್ನ ಒಂದು 11 ದಿನನಾದ್ರು ಈ ಥರ ನಾವು ಕಲರ್ಫುಲ್ಲಾಗಿ ನೋಡ್ಬೋದಲ್ಲ ಅಂತ. ಇಲ್ಲಿಗೆ ಲೈಟಿಂಗ್ಸ್ನ ಎಂಡ್ ಮಾಡಿ ನೆಕ್ಸ್ಟ್ ಈ ಸೈಡ್ ತಗೊಂಡೋಗಿದ್ದಾರೆ. ಈ ಸೈಡ್ ಅಷ್ಟೊಂದೆಲ್ಲ ಏನು ಮಾಡಿಲ್ಲ. ಇದು ಆಸ್ಪತ್ರೆ ಅಲ್ವಾ, ಗೌರ್ಮೆಂಟ್ ಹಾಸ್ಪಿಟಲ್ಲು. ಹೊಸ್ದಾಗಿ ಕಟ್ಟಿದ್ದಾರೆ ಇದು ಹಾಸ್ಪಿಟಲ್. ಇಲ್ಲಿ ಸಿಂಪಲ್ ಆಗಿ ಮಾಡಿದ್ದಾರೆ. ಇನ್ನು ಇದು ಓಪನ್ ಆಗಿಲ್ಲ, ಬಿಲ್ಡಿಂಗ್ ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಸಿಂಪಲ್ ಆಗಿ ಮಾಡಿದ್ದಾರೆ. ಅಲ್ಲಿ ಲಕ್ಷ್ಮೀ ದೇವಿನ ಕೂರಿಸಿದ್ದಾರೆ, ಲಕ್ಷ್ಮೀ ದೇವಿ ಥರ ಡೆಕೋರೇಷನ್ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ. ತೋರಿಸ್ತೀನಿ ಈಗ ನೋಡಿ.
ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ. ನಂಗೆ ಈ ಥರ ಎಲ್ಲ ನೋಡೋಕ್ಕೆ ಅಲ್ಲಿ ತಿರುಪತಿ ಮಾಡಿದ್ರು NR ಸರ್ಕಲ್ ಅಲ್ಲಿ, ಇಲ್ಲಿ ಲಕ್ಷ್ಮೀ ದೇವಿ ಮಾಡಿದ್ದಾರೆ. ಇನ್ನೊಂದು ಕಡೆ ಸರಸ್ವತಿನೂ ಇದೆ, ಅದನ್ನು ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಲೈಟಿಂಗ್ಸ್ನ ಕಂಟಿನ್ಯೂ ಮಾಡಿದ್ದಾರೆ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದರೆಲ್ಲ ಒಂದೊಂದು ಕಡೆ ಒಂದೊಂದು ದೇವ್ರದ್ದು ಸ್ಟ್ಯಾಚು ಥರ ಎಲ್ಲ ಮಾಡಿ ಅದಕ್ಕೆ ಲೈಟಿಂಗ್ಸ್ ಅರೇಂಜ್ಮೆಂಟ್ನ ಕೊಟ್ಟಿದ್ದಾರೆ. ಇನ್ನೂ ನಮ್ಮ ಡೆಸ್ಟಿನೇಷನ್ ಬಂದಿಲ್ಲ. ಫೈನಲಿ ಆ ರೋಡಲ್ಲಿ ಬರ್ತಾ ಇದ್ದೀವಿ ಈಗ. ಇನ್ನೂ ಇಷ್ಟೊತ್ತರ ಓಪನ್ ಇರುತ್ತಾ, ನನ್ನ ಅನಿಸಿಕೆ ಇರುತ್ತೆ, ನೋಡೋಣ. ಈಗ ನಮ್ಮ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇಲ್ಲೆಲ್ಲ ಜಾಸ್ತಿ ಬೈಕ್ಗಳಿದೆ, ತುಂಬ ಜನ ಇದ್ದಾರೆ ತಂದ್ಕೊಳ್ತೀನಿ. ಒಳಗೋಗಿ ನೋಡಬೇಕು. ಫಸ್ಟ್ ಬಂದ ತಕ್ಷಣ ನನ್ನ ನೇಮ್ ಹಾಗೆ ಮತ್ತು ಫೋನ್ ನಂಬರ್ನ ಬರೆದ್ಬಿಟ್ಟು ಆ ಲಕ್ಕಿ ಬಾಕ್ಸ್ ಒಳಗಡೆ ಹಾಕಿ ಬಂದಿದ್ದೀನಿ. ಖಂಡಿತ ನನ್ನ ನೇಮ್ ಬರಲ್ಲ ಅಂತ ಗೊತ್ತು ನನಗೆ, ಆದರೂ ಜಸ್ಟ್ ಟ್ರೈ ಅಂತ ಹೇಳ್ತಾರಲ್ಲ ಹಾಗೆ. ಎಷ್ಟಾಗುತ್ತೆ ಇದು 4 ಸೀಟು? ಎಷ್ಟಾಗುತ್ತೆ ಇದು? 125, 135. ಇದು 120. ನೈಸ್ ಕಲೆಕ್ಷನ್ ಅಲ್ಲ, ಚೆನ್ನಾಗಿಟ್ಟಿದ್ದಾರೆ ಕಲೆಕ್ಷನ್ಸ್. ಶೂಸ್ ಎಲ್ಲ ಇದೆ, ಚೆನ್ನಾಗಿದೆ ಶೂಸ್ ಎಲ್ಲ. ಇಲ್ಲಿ ಗೆಜ್ಜೆ ಗೆಜ್ಜೆ ಥರ ಶೂಸ್ ಇದೆ ಇಲ್ಲಿ, ಚೆನ್ನಾಗಿದೆ. ಡಿಫ್ರೆಂಟ್ ಕಾಂಬಿನೇಷನಲ್ಲಿದೆ, ಬಟ್ ಕಾಸ್ಟ್ ಎಷ್ಟು ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಬೋಸ್ ಇದೆ, ಏರ್ ಬೋಸ್, ಇಲ್ಲ ಜ್ಯುವೆಲ್ಸ್. ಎಷ್ಟು 250ನಾ? ಕಲರ್ಸ್ ಇದೆ, ಯಾವ್ದು ಬೇಕು. ಇದು ಹೈ ಇದಲ್ಲ, ಐಫುಲ್ ಇದೆಂತ ಇದೆ? ಗನ್ ಮಸಾಜ್, ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವೆಲ್ಲ ಕಮ್ಮಿ ಆಗೋದಕ್ಕೆ ಇಮಿಡಿಯೇಟ್ ರಿಲೀಫ್ ಆಗುತ್ತೆ. ಬನ್ನಿ ಒಂದು ಡೆಮೋ ತೋರಿಸ್ತೀನಿ. ತೋರಿಸಿ, ಡೆಮೋ ತಗೊಳ್ಳಿ ಒಂದು. ಬ್ಯಾಕ್ ತೋರಿಸಿ. ಈ ಥರ ರೊಟೇಷನ್ ಬ್ಯಾಕ್, ನೀ ಜಾಯಿಂಟ್ ಪೇನ್ಸು. ಓಕೆ ಓಕೆ. ಅವ್ರು ಕೇಳಿ ಮ್ಯಾಮ್ ಹೆಂಗನ್ಸ್ತಿದೆ? ಸೂಪರ್ ಆಗಿದೆ. ಮತ್ತೆ ಎಲ್ಲಿ ಫೀಲ್ ಆಗ್ತೈತಾ ಅದು? ಶೋಲ್ಡರ್ ಪೇನ್ಸ್. ನೈಸ್. ಸರ್ ಇದರಲ್ಲಿ ಅಟ್ಯಾಚ್ಮೆಂಟ್ ಇದೆ. ಇದು ಬಂದು ನಾರ್ಮಲ್ ಮಸಾಜ್. ಸರ್ 3400 ಇದೆ, 50% ಡಿಸ್ಕೌಂಟ್ ಕೊಡ್ತೀವಿ ಇನ್ಕ್ಲೂಡಿಂಗ್ ಲೋಯರ್. ನಾನು ಏನೇನೋ ಆನ್ಲೈನಲ್ಲಿ ನೋಡ್ತಾ ಇದ್ದೆ, ಅದನ್ನೆಲ್ಲ ಇಲ್ಲಿ ನೋಡಿದೆ, ರಿಯಲ್ ಫೀಲ್ ಮಾಡಿದೆ. ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿತ್ತು ಅಂತ ಅನಿಸ್ತು. ಆ ಲೈಟರ್ ಫಸ್ಟ್ ಒಂದು ನೋಡಿದ್ನಲ್ಲ, ಆ ಲೈಟರ್ನ ನಾನು ತರಿಸಿದೆ, ಬಟ್ ಅದು ಬರಬೇಕಾದ್ರೇ ಕೆಟ್ಟೋಗ್ಬಿಟ್ಟಿತ್ತು. ರಿಟರ್ನ್ ಪೀರಿಯಡ್ ಕೂಡ ಮುಗ್ದೋಗ್ಬಿಟ್ಟಿತ್ತು. ಸುಮ್ಮನೆ ಮನೇಲಿ ಇಟ್ಕೊಂಡಂಗಾಯಿತು ಅದನ್ನು. ಹಾಗೆ ಅಲ್ಲೊಂದು ಹೆಡ್ ಮಸಾಜರ್ ಕೂಡ ನೋಡಿದೆ, ಅದು ನನಗೆ ಸಖತ್ ಇಷ್ಟ ಆಯಿತು, ಬಟ್ ತುಂಬಾ ಕಾಸ್ಟ್ಲಿ ಹೇಳಿದ್ರು. ಓಕೆ ನೋಡೋಣ ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಬಂದ್ಬಿಟ್ವಿ. ಡ್ರೈ ಫ್ರೂಟ್ಸ್ ಮಿಕ್ಸ್ ಇರುತ್ತೆ, ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಮಿಕ್ಸ್ ಇದು. ಎಲ್ಲ ಥರ ಡ್ರೈ ಫ್ರೂಟ್ಸ್ ಇದೆ ಅಂತ ಇದರಲ್ಲಿ. ಕೊಬ್ಬರಿ ಇದೆ, ಹಣ್ಣು, ಎಲ್ಲ ಥರದ ಬಾದಾಮಿ, ಗೋಡಂಬಿ, ಪಿಸ್ತಾ, ಅಂಜೂರ ಬರುತ್ತೆ. ಅಕ್ಕಿ ಹಪ್ಪಳ 100 ಗ್ರಾಮ್ ಅಕ್ಕಿ ಇದೆ, ಟೊಮೊಟೊ ಇದೆ, ಪಾಲಕ್ ಇದೆ, ಟೊಮೊಟೊ ಇದೆ, ರಾಗಿ ಇದೆ. ಇದು ಅಕ್ಕಿ ಹಪ್ಪಳ, ಇದು ಟೊಮೆಟೊ ಹಪ್ಪಳ. ಅದು ಅಕ್ಕಿ ಹಪ್ಪಳ ಅಂತ. ಇದೇನು ಮೇಡಮ್? ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋದು. ಸಬ್ಬಕ್ಕಿ ರೈಸ್ ಬರುತ್ತಲ್ಲ ಅದು. ಓ ನೈಸ್. ಎಷ್ಟು ಸರ್ ಇದು? 40 ರೂಪಾಯಿ. ಇದೆಲ್ಲ ನಿಮ್ಮದೇ ಓನ್ ಮ್ಯಾನುಫ್ಯಾಕ್ಚರಾ? ಹೌದು ಮೇಡಮ್, ಹೋಮ್ ಮೇಡ್ ಐಟಮ್.
ಎಲ್ಲಾದ್ರೂ ಒಂದೊಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ನಂಗೆ ಈ ಥರ ಜುವೆಲ್ಸ್ ಹತ್ರ ಬಂದ್ಬಿಟ್ರು ಅಂತಂದ್ರೆ ನನ್ನ ಕಣ್ಣಿಗೆ ನೋಡೋಕ್ಕೆ ಸಾಕಾಗ್ತಿರಲ್ಲ, ಅಷ್ಟೊಂದೆಲ್ಲ ಜುವೆಲ್ಸ್ ಇಟ್ಟಿದ್ರು ಇಲ್ಲಿ. ಒಂದೊಂಥರ ಯುನೀಕ್ ಆಗಿತ್ತು. ನಾನು ಎಲ್ಲಿ ಮೀಶೋದಲ್ಲಿ ಇರ್ಬೋದು, ಅಮೆಝಾನಲ್ಲಿ ಇರ್ಬೋದು, ಫ್ಲಿಪ್ಕಾರ್ಟಲ್ಲಿ ಇರ್ಬೋದು, ಅಲ್ಲೆಲ್ಲ ನೋಡಿದ್ನೋ ಅದೆಲ್ಲ ಇಲ್ಲಿಂದ ತಂದು ಇಟ್ಬಿಟ್ಟಿದ್ರು. ನಿಜವಾಗಿ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ ಗ್ರೀನ್ ಕಲರ್ ಲೋಟಸ್ದು ನಾನು ಒಂದು ಪಿಂಕ್ ಕಲರ್ ಲೋಟಸ್ನ ಮೀಶೋಯಿಂದ ತರಿಸಿದೆ. ನೀವು ಅದನ್ನೆಲ್ಲ ನೋಡಿದರೆ ಗೊತ್ತಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಸ್ಟೋನ್ದು ಕೂಡ ಜುವೆಲ್ಸ್ ಇತ್ತು. ಬಟ್ ನಾನು ಮುಂಚೆಲ್ಲ ಈ ಥರ ಜುವೆಲ್ಸ್ನ ಹಾಕೊಳ್ತಿದ್ದೆ, ಇವಾಗ ಅಷ್ಟು ಹಾಕೊಳ್ಳಿಲ್ವಲ್ಲ ಅಂತಂದ್ಬಿಟ್ಟು ನಾನು ಯಾವುದೂ ತೊಗೊಳ್ಳಿಲ್ಲ. ಇಲ್ಲೆಲ್ಲ ಕಂಪ್ಲೀಟು ಇದೇನಪ್ಪ ಜುವೆಲ್ಸ್ ಐಟಮ್ಸು, ಫುಡ್ ಐಟಮ್ಸು ಆ ಥರ ಎಲ್ಲ ಇದೆ. ಇಲ್ಲೆಲ್ಲ ಕಂಪ್ಲೀಟು. ಈ ಕಡೆ ಸೈಡು ಈ ಬೆಡ್ಶೀಟ್ಸು, ಕುರ್ತಾಸ್ ಎಲ್ಲ ಇದೆ ಈ ಕಡೆ ಸೈಡು. ಮತ್ತು ಇಲ್ಲೆಲ್ಲ ಮಾಮೂಲಿದು ಇಂದು ಸ್ಟ್ರಕ್ಸ್ ಅಲ್ಲ, ಸ್ಟ್ರಕ್ಸ್ ಉಲ್ಲನ್ ಸ್ಟ್ರಕ್ಸ್. ಗೊತ್ತಿಲ್ಲ ಅದೇನು ಹೇಳಿದ್ರು ಅಂತ. ಆಫರ್ ಇದೆ. ರಾಗಿಯಿಂದನ ಇದು? ಹಾಂ, ರಾಗಿಯಿಂದ ಮಾಡಿರೋದು ಅಂತ ಕೊಟ್ಟಿದ್ದಾರೆ. ರಾಗಿ ಪುರಿ ಕೆಲವು ಇದೆ ನೋಡಿ, ರಾಗಿ ಪುರಿ ಇದೆ, ಬ್ಲ್ಯಾಕ್ ಸೀಡ್ಸ್ ಇದೆ, ಹಸಿನ ಹಪ್ಪಳ ಇದೆ. ಆಫರ್ಸ್ ಕೂಡ ಚೆನ್ನಾಗಿದೆ. ತಗೊಳ್ಳೋಣ. 3 ಪ್ಯಾಕ್ 100, ಸಿಂಗಲ್ ಪೀಸ್ 3 ತಗೋತೀವಿ. ಹಲಸಿನ ಹಪ್ಪಳ ಇದು ಹಣ್ಣಿಂದ ಇದು ಮಾಡಿ ಡ್ರೈ ಮಾಡಿ ಎಕ್ಸಿಬಿಷನ್ಸ್ ಆಫರ್ ಅಂತ 150 ಕೊಡ್ತಾರೆ. ಸ್ಯಾಂಪಲ್ ಟ್ರೈ ಮಾಡಿ. ತಿನ್ನಿ ನೀವು, ನನಗೆ ಬೇಡ, ನೀವು ತಿನ್ನಿ. ರಾಗಿ ಹುರಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಇದೆ. ಹಾಲಿಗೆ ಹಾಕೊಂಡು ಕುಡಿಬೋದು, ಲಡ್ಡು ಮಾಡ್ಕೋಬೋದು, ನೀರಲ್ಲಿ ಹಾಕೊಂಡು ಜಸ್ಟ್ ಟ್ರೈ ಇಟ್ ನಮ್ಮದು. ಬಾದಾಮಿ, ಗೋಡಂಬಿ, ಖರ್ಜೂರ, ಬೆಲ್ಲ, ಏಲಕ್ಕಿ ಎಲ್ಲ ಇದೆ. ಮಿಲ್ಕ್ ಚೆನ್ನಾಗಿರುತ್ತೆ, ಚೆನ್ನಾಗಿದೆ ಅದು. ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಬನ್ನಿ ಮೇಡಮ್ ಟೇಸ್ಟ್ ಮಾಡಿ ಅಂತ ತಗೊಳಂಗೂ ಮಾಡ್ತಾ ಇದ್ರು, ಹೊಟ್ಟೆನೂ ತುಂಬಿಸ್ತಾ ಇದ್ರು. ಒಂಥರ ಚೆನ್ನಾಗಿತ್ತು ಎಲ್ಲ ಟೇಸ್ಟು. ಇದು ಯಾವ ಫ್ಲೇವರ್ ಇದು? ಇದು ಹನಿ ಡ್ರೈ ಫ್ರೂಟ್ಸ್. ಹನಿ ಡ್ರೈ ಫ್ರೂಟ್ಸಾ? ಕೇರಳ ಸ್ಟೈಲ ಸೂಪರ್ ಆಗಿದೆ, ಚೆನ್ನಾಯ್ತಲ್ವಾ? ಎಷ್ಟು ಅಣ್ಣ? 100 ಗ್ರಾಮ್ಸ್ 1/4 kg 150. 1/4 kg 150. ನೋಡಿ ಎಷ್ಟೇ ಬರುತ್ತೆ, 1/4 kg ಸ್ವಲ್ಪನೇ ಬರುತ್ತೆ. ಈ ಸೇಲ್ಸ್ ಟ್ರಿಕ್ ತುಂಬಾನೇ ಚೆನ್ನಾಗಿತ್ತು. ಒಂದು ಸ್ವಲ್ಪ ಟೇಸ್ಟ್ ಮಾಡಕ್ಕೆ ಕೊಡ್ತಾರೆ, ನೆಕ್ಸ್ಟು ತಗೊಳ್ಳಿ ಅಂತ ತುಂಬ ಫೋರ್ಸ್ ಮಾಡಿ ಕೊಡ್ತಾರೆ. ಒಂಥರ ಸೇಲ್ಸ್ ಟ್ರಿಕ್ ಅಂತಲೇ ಹೇಳ್ಬೋದು. ಬಟ್ ನನಗೇನೋ ಹಲ್ವಾ ಅಷ್ಟೊಂದು ಬೇಡ ಅಂತ ಅನ್ಸು, ಅದಕ್ಕೆ ಹಲ್ವಾ ತೊಗೊಳ್ಳಿಲ್ಲ ನಾನು. ನೆಕ್ಸ್ಟು ಅಲ್ಲಿ ಇನ್ನೇನೇನಿದೆ ಅಂತ ಅಂದ್ಬಿಟ್ಟು ಎಲ್ಲನೂ ನೋಡ್ಕೊಂಡು ಬರ್ತಿದ್ದೆ. ಒಂಥರ ಎಲ್ಲ ಚೆನ್ನಾಗಿತ್ತು. ಬಟ್ ಸ್ಯಾರೀಸ್ ಎಲ್ಲ ನನಗೇನು ಅಷ್ಟೊಂದೆಲ್ಲ ಏನೂ ಇಷ್ಟ ಆಗಲಿಲ್ಲ, ಡ್ರೆಸ್ಸಸ್ ಕೂಡ ಅಷ್ಟೊಂದೆಲ್ಲ ಏನೂ ಇಷ್ಟ ಆಗಲಿಲ್ಲ. ನೆಕ್ಸ್ಟು ಇದು ಜರ್ಮನ್ ಸಿಲ್ವರ್ದು ಚೊಂಬು, ಲೋಟ ಮತ್ತು ಪ್ಲೇಟ್ಸು ಇದೆಲ್ಲ ಇಟ್ಟಿದ್ರು. ಎಲ್ಲನೂ ನೋಡ್ಕೊಂಡೆ ನಮ್ಮನೇಲಿ ಆಲ್ಮೋಸ್ಟ್ ಇದೆಯಲ್ಲ ಬೇಡ ಅಂತ ಅನ್ಕೊಂಡು. ಬಟ್ ಇದೊಂದು ಚೊಂಬು ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. ಅಷ್ಟಲಕ್ಷ್ಮಿಯವ್ರದ್ದು ಚೊಂಬಿದು ತುಂಬ ಚೆನ್ನಾಗಿದೆ, ದೇವ್ರ ಮನೇಲೆಲ್ಲ ಕಳಸ ಎಲ್ಲ ಇಡೋಕ್ಕೆ. ನೆಕ್ಸ್ಟು ಇದೆಲ್ಲ ಬಿಟ್ಬಿಟ್ಟು ನೆಕ್ಸ್ಟ್ ಇನ್ನು ಆಹಾರ ಮೇಳಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲೆಲ್ಲ ತಗೊಳ್ಳೋಂಥದ್ದು ಏನೂ ಇರಲಿಲ್ಲ, ಅಂದರೆ ನನಗೇನು ಇಷ್ಟ ಆಗೋಂಥದ್ದು ಇರಲಿಲ್ಲ. ಜಸ್ಟು ಹಪ್ಪಳ ಮತ್ತು ಅದೊಂದು ಬೋಟಿ ನೋಡೋದಲ್ಲ, ಆ ಬೋಟಿ ತೊಗೊಂಡು ಇವಾಗ ಇಲ್ಲಿ ಆಹಾರ ಮೇಳ ಅಂತಂದ್ರಲ್ಲ, ಆಹಾರ ಮೇಳಗೆ ಎಂಟ್ರಿ ಕೊಟ್ವಿ. ಅಲ್ಲಿ ಆಹಾರ ಮೇಳಗೆ ಇಲ್ಲಿ ಆಹಾರ ಮೇಳದಲ್ಲೇ ಜಾಸ್ತಿ ಜನ ಇದ್ದಾರೆ. ಒಂದು ಸ್ವಲ್ಪ ಜಾಸ್ತಿ ಫುಡ್ ಸ್ಟಾಲ್ಸ್ಗಳೆಲ್ಲ ಇಲ್ಲೇ ಜಾಸ್ತಿ ಇದೆ. ನೋಡೋಣ ಏನೇನು ಸಿಗುತ್ತೆ ಅಂತಂದ್ಬಿಟ್ಟು. ನಮ್ಮ ಮನೆಯವ್ರ ಫೇವ್ರೇಟು ಆಲ್ಕೋ ಕಡಲೆ ಮಿಠಾಯಿ ಎಲ್ಲ ಇದೆ ಇಲ್ಲಿ. ಬಿಸಿ ಬಿಸಿ ಜಿಲೇಬಿ ಮಾಡ್ತಿದ್ದಾರೆ ಈ ಸೈಡು. ಅನಾನಸ್ ಜಿಲೇಬಿ ಅಂತೆ, ಅನಾನಸ್ ಜಿಲೇಬಿ. ಬೇಡ ಫ್ರೂಟ್ಸ್ ಏನಕ್ಕೆ? ಫ್ರೂಟ್ಸಾ ಇಲ್ಲಿ? ನೀವು ತಿಂತೀರಾ ಫ್ರೂಟ್ಸ್? ತಿನ್ನೋದ್ರೆ ತಿನ್ನಿ. ಬೇಕಾ ಫ್ರೂಟ್ಸು? ಪಪಾಯಿ ಐತೆ, ಬೇಡ ಸಾಕು. ಮುಳುಬಾಗಿಲು ತುಪ್ಪದ ಮಸಾಲೆ ದೋಸೆ. ಇಲ್ಲೇನಿದೆ? ಮೈಸೂರು ಡ್ರೈ ಗೋಬಿ. ಯಾವ ಬಜ್ಜಿ ಇದೆ? ಮೆಣಸಿನ್ಕಾಯಿ ಬಜ್ಜಿ ಕೊಡಿ ಅಣ್ಣ.
ಏನಿಲ್ಲ ಸರ್ ಇಲ್ವಲ್ಲ ನೀನು ಪೇಜ್ ರೂಪಾಯಿ ಇಲ್ಲ ಮೆಣಸಿನ್ಕಾಯಿ ಬಜ್ಜಿ ಕೊಡಿ ಅಣ್ಣ, ಬಿಸಿ ಇದೆ ಅಲ್ಲ? ಹಾಂ ಬಿಸಿ ಇದೆ. ಇದು ನೇಮೇ ಕಾಣಿಸ್ತಿಲ್ಲ ನೀಟಾಗಿ, ನೇಮ್ ಮೇಲ್ಗಡೆ ಹೊಂಟೋಗಿದೆ ಚಾಟ್ಸ್ತೀನಿ. ಏನ್ ಚಟ್ನಿ ಇದು? ಟೊಮೊಟೊ ಚಟ್ನಿ. ಬಾರಿಶ್ಗೆ ಟೊಮೊಟೊ ಚಟ್ನಿ ಚೆನ್ನಾಗಿದೆ. ಹೆಂಗೈತೆ? ಚೆನ್ನಾಗಿದೆ. ಮಳೆ ಬರ್ತಿರೋದಕ್ಕೂ ವೆದರ್ ಫುಲ್ ಕೋಲ್ಡ್ ಇರೋದಕ್ಕೂ ಖಾರ ಸ್ಪೈಸಿಯಾಗಿ ಚೆನ್ನಾಗಿದೆ. 50 ರೂಪಾಯಿಗೆ ಇಷ್ಟೆಷ್ಟು ಗೋಬಿ ಕೊಟ್ಟರು, ಅದಕ್ಕೆ ನಾವು ಮನೆಯವ್ರ ಮುಖ ನೋಡಿ ಇಲ್ಲಿ ಹೊರಗಡೆ ತಗೊಂಡ್ರೆ ಇನ್ನೂ ಜಾಸ್ತಿ ಬರ್ತಿತ್ತು. ಬಟ್ ಇಟ್ಸ್ ಓಕೆ. ತಿನ್ಸಿ ಒಂದು ನೋಡೋಣ ಹೆಂಗೈತೆ. ಟೇಸ್ಟು ಓಕೆ ಅಷ್ಟೊಂದೇನು ಚೆನ್ನಾಗಿಲ್ಲ, ನಾರ್ಮಲ್ ಆಗಿದೆ ಅಷ್ಟೇ. ತುಂಬ ಸ್ಪೈಸಿ ಅಂತಲೂ ಇಲ್ಲ, ಮೆತ್ತಗಿದೆ. ಫೈನಲಿ ಫುಡ್ ಎಲ್ಲಾನು ಟೇಸ್ಟ್ ಮಾಡ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ನಾವು ಕೂಡ ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ, ಕತ್ಲೆ ಆಗ್ಬಿಟ್ಟಿತ್ತಲ್ಲ ಅಂತ. ನೆಕ್ಸ್ಟ್ ಲೈಟಿಂಗ್ಸ್ ಏನೇನಿದೆ ನೋಡೋಣ. ಫೈನಲಿ ಇವಾಗ ಹೊರಟ್ವಿ. ಅಂತ ಏನು ಚಂದ ಅಂತ ಎಲ್ಲ ಏನಿಲ್ಲ, ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ, ಮತ್ತೆ ಆ ಬೆಡ್ಶೀಟ್ಸ್ ಎಲ್ಲ ಕೂಡ ಚೆನ್ನಾಗಿದೆ ಅಷ್ಟೇ. ಮತ್ತೆ ತಿನ್ನಕ್ಕೆಲ್ಲ ಆ ಫುಡ್ ಕೋರ್ಟ್ಗಿಂತ ಇಲ್ಲಿ ಆದಷ್ಟು ಆಹಾರ ಮೇಳದಲ್ಲಿ ತುಂಬ ಚೆನ್ನಾಗಿದೆ. ಫುಡ್ ಕೋರ್ಟಲ್ಲೆಲ್ಲ ಆರಾಮ್ಸೆ ಎಲ್ಲ ತೊಗೊಂಡು ತಿನ್ಬೋದು. ಎಲ್ಲ 50 ರೂಪೀಸ್ ಅಷ್ಟೇ, ಯಾರೋ 1 ರೂಪಾಯಿನೂ 40 ರೂಪಾಯಿ 30 ರೂಪಾಯಿ ಅಂತೆಲ್ಲ ಏನಿಲ್ಲ. ಕಾರ್ನ್ಸ್ ಮಾತ್ರ ಏನೋ ಒಂದು 20 ರೂಪಾಯಿ 30 ರೂಪಾಯಿ ಅಂತ ಅನ್ಸುತ್ತೆ ಅಷ್ಟೇ. ಇನ್ನೆಲ್ಲ ಏನು ಕೇಳಿದ್ರು 50 ರೂಪೀಸ್ ಅಂತ ಹೇಳ್ತಾರೆ. ಬಟ್ ಓವರ್ ಆಲ್ ಓಕೆ, ಚೆನ್ನಾಗಿದೆ. ವಿಸಿಟ್ ಮಾಡೋರು 2 ದಿನದಲ್ಲಿ ಬಂದು ವಿಸಿಟ್ ಮಾಡಬೇಕು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿರುತ್ತೆ. ಅಂದರೆ 17, 18, 19 3 ದಿನ ಅಲ್ವಾ, ಅದರಲ್ಲೆಲ್ಲ ಟೈಮ್ ಆಗ್ಬಿಟ್ಟಿರುತ್ತೆ. ವಿಸಿಟ್ ಮಾಡೋಕ್ಕಾಗಲ್ವೇನೋ ನೋಡಿದ್ರು, ಬಟ್ ನೆಕ್ಸ್ಟ್ ಇಯರು ಆಗ್ತಾರಲ್ಲ ಅವಾಗ ಬಂದು ವಿಸಿಟ್ ಮಾಡ್ಬೋದು. ಇವಾಗ ಫುಲ್ಲು ರಶ್ ಇದೆ. ನೋಡೋಣ ಆದಷ್ಟು ಲೈಟಿಂಗ್ಸ್ ಎಷ್ಟು ಕವರ್ ಆಗುತ್ತೆ ಅಷ್ಟೆಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಅದು ಹಾಸನಾಂಬದಲ್ಲಂತೂ ಹೆವಿ ರಶ್ ಇದ್ದಾರೆ. ಇವತ್ತಂತೂ ಎಲ್ಲ ಓಡಾಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಜನ ಇದ್ದಾರೆ. ನೋಡೋಣ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನಾನು. ಇಲ್ಲಿ ಫುಡ್ ಕೋರ್ಟ್ ಆಪೋಸಿಟ್ ಹಾಸನಾಂಬ ಕಲಾಕ್ಷೇತ್ರ ಅಂತಿದೆಯಲ್ಲ, ಇಲ್ಲಿ ಪ್ರೋಗ್ರಾಮ್ಸ್ನೆಲ್ಲ ಕೂಡ ಅರೇಂಜ್ ಮಾಡಿದ್ರು. ಬಟ್ ಮಳೆ ಬರೋ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ ಬೇಗ ಹೋಗೋಣ, ಮಳೆ ಬಂದ್ಬಿಟ್ರೆ ನೆನ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಕಾರಲ್ಲಿ ಬಂದಿರಲಿಲ್ಲ, ಬೈಕಲ್ಲಿ ಬಂದಿದ್ದು. ಅದಕ್ಕೆ ಸುಮ್ಮನೆ ಹೊರಗಡೆನೆ ಕ್ಲಿಪ್ಪಿಂಗ್ಸ್ ತಗೊಂಡು ಹೋಗ್ತಾರೆ. ಮಹಾವೀರ ಸರ್ಕಲ್ ಅಲ್ಲಿ ಈ ತರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫ್ಲವರ್ದು ಚೆನ್ನಾಗಿದೆ. ಇದೆಲ್ಲ ಮಾಮೂಲಿ, ಇಲ್ಲೇನೋ ಲೈನ್ಸ್ ತರ ಮಾಡಿದಾರೋ ಅದೇ ರೀತಿ ಮಾಡಿರೋದು ನೋಡಿ. ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡಿಗೆ ಬಂದಿದ್ದು ನಾವು ಇವಾಗ. ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಪಕ್ಕದ ರೋಡಲ್ಲಿ ಈ ಥರ ಲೈನ್ಸ್ ಥರ ಮಾಡಿದ್ದಾರೆ. ಬಟ್ ಅದು ಬರಲಿ ಅಲ್ವಾ. ಅಯ್ಯಂಗಾರ್ ಬೇಕರಿ ಆ್ಯಂಡ್ ಸ್ವೀಟ್ಸ್ ಫುಲ್ ಜಮಾಯಿಸ್ತವ್ರೆ ಎಲ್ಲ ಲೈಟಿಂಗ್ಸ್ ಹಾಕೊಂಡು ಇವ್ರೂ. ಅವತ್ತಿನ ದಿನಾನೇ ಒಬ್ರದ್ದು ಬರ್ಡೇ ಇತ್ತು. ಅಂದರೆ ನಮಗೆ ತುಂಬಾನೇ ಬೇಕಾದವರು, ನಮ್ಮ ಹಸ್ಬೆಂಡ್ಗೆ ಫ್ರೆಂಡ್ ಆಗಬೇಕು, ನನಗೆ ಅಣ್ಣ ಆಗಬೇಕು. ಅದಕ್ಕೆ ಈ ಥರ ಇಲ್ಲಿ ಬುಟ್ಟಿದು ಗಿಫ್ಟ್ ಮಾಡಿದ್ದಾರೆ ನೋಡಿ, ಫ್ರೂಟ್ಸ್ದು. ಅದನ್ನು ತೊಗೊಂಡು ಹೋಗೋಣ ಅವರಿಗೆ ಅಂತ ಅಂದ್ಕೊಂಡು ಮಾರ್ಕೆಟ್ಗೆ ಬಂದ್ವಿ. ಅವ್ರು ಈ ಕೇಕ್ ಎಲ್ಲ ಅಷ್ಟೆಲ್ಲ ಇಷ್ಟಪಡಲ್ಲ ಅನ್ನೋದಕ್ಕಿಂತ ಅವರು ದೇವ್ರ ಪೂಜೆ ಮಾಡ್ತಾರೆ. ಅವ್ರದ್ದೇ ಆದಂಥ ದೇವಸ್ಥಾನ ಇದೆ. ಅವ್ರು ಈ ಕೇಕು ಮೊಟ್ಟೆ ಹಾಕಿರೋದು ಇದನ್ನೆಲ್ಲಾನು ಮುಟ್ಟಲ್ಲ. ಅದಕ್ಕೆ ಈ ಥರ ಗಿಫ್ಟ್ ರ್ಯಾಪರ್ ಥರ ಮಾಡಿಕೊಂಡು ಫ್ರೂಟ್ಸ್ನ ತೊಗೊಂಡೋಗಿ ಕೊಡೋಣ, ಅವ್ರಿಗೆ ಇಷ್ಟ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ತೊಗೊಂಡು ಬಂದ್ವಿ. ತುಂಬ ಕ್ಯೂಟಾಗಿ ಮಾಡಿಕೊಟ್ರು. ಅವ್ರಿಗೂ ಅಷ್ಟೇ ತುಂಬಾನೇ ಖುಷಿ ಆಯ್ತು. ನನಗೂ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಇದು ಯಾವ ಸರ್ಕಲ್? ಇದೇ ದೇವಗೆರೆ. ದೇವಗೆರೆ 3 ಜನ ದೇವರಿದಾರಲ್ಲ, ಇದೇ ಒಳಗಡೆ ಇರೋದೇ ದೇವಗೆರೆ. ಹೌದಾ? ಅಲ್ಲಿ ಕೆರೆ ಇದೆಯಾ? ಈ ದೇವಸ್ಥಾನ ಇದೆಯಲ್ಲ ಅಲ್ಲಿ? ಅಲ್ಲೇ ಕೆಳಗಡೆ ಅಲ್ಲೇ ಇದೆ ಲೈಟಿಂಗ್. ನೋಡೇ ಇರಲಿಲ್ಲ ನಾನು. ಇಲ್ಲೇ 3 ಜನ ದೇವರು ಇರೋದು. ಇಲ್ಲೇ 3 ಜನ ಒಳಗಡೆ ಇರೋದು. ಕೆರೆ ಒಳಗಡೆ ಹೇಳಿದ್ರಲ್ಲ ನೆನ್ನೆ. ಎಲ್ರಿಗೂ ಗೊತ್ತಿರುತ್ತೆ ಇದು ವಿಮಲ್ ಜ್ಯೋತಿ ರೋಡು. ಇಲ್ಲಿ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲೇ ದೇವಸ್ಥಾನ ಇರೋದ್ರಿಂದ
ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಬೋರ್ಡ್ ತೋರಿಸ್ತೀನಿ. ಎಷ್ಟೊಂದು ರಶ್ ಇದೆ ಅಂದ್ರೆ ನಿಜ ಹೋಗ್ತೀವಾ? ಒನ್ ವೇ ನಾವು ಇಲ್ಲಿ ಒನ್ ವೇ ಮಾಡ್ಬಿಟ್ಟಿದ್ದಾರೆ, ರೋಡ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಹಾಸನಾಂಬ ಟೆಂಪಲ್ದು. ಆ ರೋಡಲ್ಲಿ ಬಿಡ್ತಾನೆ ಇಲ್ಲ, ಅದಕ್ಕೆ ಇವಾಗ ಮತ್ತೆ ಸಿಟಿ ಬಸ್ ಸ್ಟ್ಯಾಂಡ್ ರೋಡ್ ಹತ್ರ ಹೋಗ್ತಿದೀವಿ ಬಳಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು. ಆ ರೋಡ್ ಫುಲ್ ಒನ್ ವೇ ಮಾಡ್ಬಿಟ್ಟಿದ್ದಾರೆ, ಕ್ಲೋಸ್ ಮಾಡ್ಬಿಟ್ಟಿದ್ರು. ಈ ಕಡೆ ಹೋಗಕ್ಕೆ ಯಾವ ಗಾಡಿನೂ ಆಗ್ತಾ ಇಲ್ಲ, ಆ ಕಡೆನ ಮತ್ತೆ ಬಳಸ್ಕೊಂಡು ಹೋಗ್ಬೇಕು ಇವಾಗ. ಅದಕ್ಕೆ ಸಿಟಿ ಬಸ್ ಸ್ಟ್ಯಾಂಡ್ ರೋಡ್ ಇದೆಯಲ್ಲ ಅಲ್ಲಿಗೆ ಬಂದ್ವಿ ಇವಾಗ. ಇಲ್ಲಿ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದಾರೆ, ಇವತ್ತು ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ವಾವ್ ಸಕ್ಕದಾಗಿದೆ ಇಲ್ಲಿ ಮಾತ್ರ ಲೈಟಿಂಗ್ಸು. ಸ್ವಲ್ಪ ಡಿಮ್ ಮಾಡ್ತೀನಿ ಕಾಣಿಸ್ಬೇಕಲ್ಲ. ಇವಾಗ ನೋಡಿ ಇಲ್ಲಿ ಚಾಮುಂಡೇಶ್ವರಿ ಒಬ್ಬನ ಕೂರ್ಸೋರೆ ಲೈಟಿಂಗ್ಸ್ ಅಲ್ಲಿ, ಚೆನ್ನಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಬಂದ್ವಲ್ಲ ಅದೇ ರೋಡ್ ಇದು. ಇವಾಗ ಇಲ್ಲಿಂದ ಬಳಸ್ಕೊಂಡಿದ್ದು ಸಿಟಿ ಬಸ್ ಸ್ಟ್ಯಾಂಡ್ ರೋಡು, ಇಲ್ಲಿಂದ ಬಳಸ್ಕೊಂಡು ಮತ್ತೆ ರಿಪಿಟ್ಟು ಈ ರೋಡಿಂದ ಬಂದ್ವಿ ನೋಡಿ. ಇವಾಗ ತಿರುಪತಿ ತಿಮ್ಮಪ್ಪ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ. ಇಲ್ಲಿ ಲೈಟಿಂಗ್ಸ್ ನೋಡಿ ಫ್ರೆಂಡ್ಸ್, ದೇವಸ್ಥಾನದ ಎಂಟ್ರೆನ್ಸ್ ಲೈಟಿಂಗ್ಸ್ ಇದು ಸಕ್ಕತ್ತಾಗಿದೆ ಮಾತ್ರ. ಅದು ದೀಪದ ಡಿಸೈನ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ, ನೈಸ್. ಒಳ್ಳೆ ಮೈಸೂರಲ್ಲಿ ನೋಡಿರೋ ತರ ಫೀಲ್ ಆಗ್ತೈತೆ ಲೈಟಿಂಗ್ಸ್ ನ ಇದ್ದ. ನಾವು ದರ್ಶನ ಹೋಗ್ಬೇಕು ಅಂದ್ರೆ ಇಲ್ಲಿಂದಾನೇ ಹೋಗ್ಬೇಕು. ಇದೆ ಹಾಸನಾಂಬ ಎಂಟ್ರೆನ್ಸ್. ಅಲ್ಲಿ ನೋಡಿ ಅಲ್ಲಿಂದ ಬಳಸ್ಕೊಂಡು ಮತ್ತೆ ರಿಪೀಟ್ ಇಲ್ಲಿಗೆ ಬಂದ್ವಿ ಇವಾಗ. ಇಲ್ಲೆಲ್ಲ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಆಫ್ ಆಗ್ಬಿಟ್ಟಿದೆ, ಅಂದ್ರೆ ಅವ್ರು ನೋಡ್ಕೊಂಡಿಲ್ಲ ಅನ್ಸುತ್ತೆ, ಮಳೆ ಎಲ್ಲ ಜಾಸ್ತಿ ಬರ್ತಿದ್ಯಲ್ಲ ಅದಕ್ಕೆ ಸ್ವಲ್ಪ ಆಫ್ ಮಾಡಿದ್ದಾರೆ. ನಮ್ಮ ಹಾಸನ ಸೇಮ್ ಮೈಸೂರು ತರನೇ ಫೀಲ್ ಕೊಡ್ತಿದೆ, ಜಸ್ಟ್ ಫಾರ್ 11 days. ಈ 11 days ಅಲ್ಲೇ ನಾವೆಲ್ಲರೂ ನೋಡ್ಕೋಬಹುದು ಹಾಸನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮುಂಚೆ ಎಲ್ಲ ಇಷ್ಟೊಂದೆಲ್ಲ ಗ್ರ್ಯಾಂಡ್ ಆಗೆಲ್ಲ ಮಾಡ್ತಾ ಇರ್ಲಿಲ್ಲ ನಾವು ಚಿಕ್ಕವರೆಲ್ಲ ಇದ್ದಾಗ. ಇವಾಗ ತುಂಬಾನೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನೋಡಿ. ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು ಫುಲ್ಲು ಕ್ರೌಡು. ನಾವು ಹೋದಾಗ ಇಷ್ಟೊಂದು ಜನ ಇರಲಿಲ್ಲ. ಈ ಟಿಕೆಟ್ ಕೌಂಟರ್ಸೇ ತುಂಬ ಇದೆ, ಎಲ್ಲೋ ಒಂದೊಂದಿಲ್ಲ, ತುಂಬ ಟಿಕೆಟ್ ಇದೆ. ಈಗ 1000 rupees ಟಿಕೆಟ್ ಕೌಂಟರ್ ಇದು. 8ನೇ ಕೌಂಟರ್ 9ನೇ ಕೌಂಟರ್ ಅಂತೆಲ್ಲ ಹಾಕಿದ್ದಾರೆ. ಇವಾಗ ನೈಟ್ ಟೈಮ್ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರಾ. ನೆನ್ನೆ ಇಲ್ಲಿಂದ ಇಲ್ಲಿವರೆಗೂ ಇದ್ರು ಜನ. 1000 rupees ಟಿಕೆಟ್ ತಗೊಂಡ್ರು ನೆನ್ನೆ ಎಲ್ಲರೂ 2 ರಿಂದ 3 ಅವರ್ವರೆಗೂ ನಿಂತ್ಕೊಂಡು ದರ್ಶನ ಮಾಡಿದ್ದಾರೆ ಇಲ್ಲಿ. ಈಗ ಹಾಸನಾಂಬ ಟೆಂಪಲ್ದು 1000 rupees ಎಂಟ್ರಿ ಟಿಕೆಟ್ ಹತ್ರ ಬಂದಿದ್ದೀವಿ. ಅಲ್ಲಿ ನೋಡಿ ಹಾಸನಾಂಬಿಕೆಯನ್ನ ಯಾವ ರೀತಿಯಾಗಿ ಲೈಟಿಂಗ್ ಅಲ್ಲಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಧರ್ಮ ದರ್ಶನ ಅಂದ್ರೆ ಫ್ರೀ ಕ್ಯೂ ಎಂಟ್ರೆನ್ಸಿಗಂತೂ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟವ್ರೆ ಈ ಸಲ. ಧರ್ಮ ದರ್ಶನ ಎಂಟ್ರೆನ್ಸ್ ದ್ವಾರ. ಅಲ್ಲಿ ನೋಡಿ ಫುಲ್ಲು ಒಂದು ರೋಡ್ನೆಲ್ಲ ಬ್ಲಾಕ್ ಹೋಗ್ಬಿಟ್ಟಿದ್ದಾರೆ. ಎಷ್ಟು ಜನ ಕಾಣಿಸ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಒಂದು ನೈಟ್ ಎಲ್ಲ ಬೇಕು ಅನ್ಸುತ್ತೆ ಅವರಿಗೆಲ್ಲ ದರ್ಶನ ಆಗೋಕ್ಕೆ. ಇವಾಗ ಎಷ್ಟೊಂದು ಕಡೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಪಾರ್ಕಿಂಗ್ ಎಷ್ಟು ಕಡೆ ಕೊಟ್ಟಿದ್ದಾರೆ ಅಂತಂದ್ರೆ ಆದ್ರೂ ಜಾಗ ಸಾಕಾಯ್ತಲ್ಲ ಜನರಿಗೆ ಗಾಡಿ ನಿಲ್ಸಕ್ಕೆ. ಸುಮಾರು ಒಂದು ಎಲ್ಲೆಲ್ಲಿ ಖಾಲಿ ಜಾಗ ಇತ್ತು, ಸಂತೆ ಮಳೆ ಇರ್ಬೋದು, ಎಲ್ಲೆಲ್ಲಿ ಖಾಲಿ ಇತ್ತು ಅಲ್ಲೆಲ್ಲ ಪಾರ್ಕಿಂಗ್ ಬಿಟ್ಟಿದ್ರು. ಈ ಥರ ರೋಡ್ ಸೈಡಲ್ಲೆಲ್ಲ ಇವಾಗ ಗಾಡಿ ನಿಲ್ಸೋ ಥರ ಆಗಿದೆ. ನೆನ್ನೆ ಅಂತ ಇನ್ನೂ ಜಾಸ್ತಿ ಪಾರ್ಕಿಂಗ್ ಇತ್ತು ಕಾರ್ಗಳು. ಇವತ್ತೇ ಎಷ್ಟೋ ಪರವಾಗಿಲ್ಲ, ಅಂದ್ರೆ ಸಂಜೆ ಆಗಿದೆಯಲ್ಲ ಅದಕ್ಕೋಸ್ಕರ ಇಷ್ಟು ಕೂಡ ಖಾಲಿ ಇದೆಯಲ್ಲ, ಇಷ್ಟು ಕೂಡ ಖಾಲಿ ಇರಲಿಲ್ಲ, ಅಷ್ಟೊಂದು ಪಾರ್ಕಿಂಗ್ ಇತ್ತು ನೆನ್ನೆ. ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಎಕ್ಸ್ಪೋಸ್ ಮಾಡಿದ್ದೀನಿ. ತುಂಬ ಕ್ರೌಡ್ ಇದೆ ಹಾಸನಲ್ಲೆಲ್ಲ, ಅಷ್ಟಾಗಿ ಎಲ್ಲೂ ಹೋಗೋಕ್ಕೆ ಆಗ್ತಿಲ್ಲ ಇವತ್ತು. ತುಂಬ ಎಲ್ಲ ಕಡೆ ರೋಡ್ಸ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೊಂದನ್ನು ಎಕ್ಸ್ಪೋಸ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಟೈಮ್ ಆಲ್ರೆಡಿ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಇವಾಗ ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ. ಅಂದರೆ ನಮ್ಮ ಮಾವ ವೆಯ್ಟ್ ಮಾಡ್ತಾ ಇರ್ತಾರೆ, ಅದಕ್ಕೆ ಈಗ ಅಲ್ಲಿ ಅಣ್ಣನ ಮನೆಗೆ ಹೋಗ್ಬಿಟ್ಟು ಇವಾಗ ಮನೆಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್ ಮಾಡಿ ನಮ್ಮ ಫ್ರೆಂಡ್ಸ್ಗೆ. ಬಾಯ್ ಬಾಯ್.